ಹಲೋ ವೆಲ್ಕಮ್ ಟು ಫಿಟ್ ವಿತ್ ದೇವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಮೋರ್ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಟಾಪಿಕ್ 113 kg ನಾ 75 kg ಹೇಗೆ ಬಂದೆ, ಬರೋಕ್ಕೂ ಮುಂಚೆ 113 kg ಇದ್ದಾಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನೇನೇನು ಫೀಲ್ ಆಗಿದ್ದೆ, ಹೇಗೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂದ್ಕೊಂಡೆ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ಪಾಪು ಆಯಿತು. ಪಾಪು ಆದಾಗ ಅರೌಂಡ್ 117 ಅಷ್ಟು ಬಂದಿದ್ದೆ. ಅವಳು 2.3 ಇದ್ಲು. ಸೊ ಹೆಚ್ಚಾಗಿ ನನಗೆ ಅವಳು ಬೆಳವಣಿಗೆ ಅವಳು ದಪ್ಪನೂ ಆಗಿರಲಿಲ್ಲ, ನನಗೆ ಅಷ್ಟೊಂದು ಕಸ ವಾಟರ್ ಆ ಥರ ಏನಿರಲಿಲ್ಲ. ಆ್ಯಸ್ ಯೂಶ್ವಲ್ ಸೇಮ್ ಅದೇ ಥರ ಇದ್ದೆ. ಫೈನ್ ಸ್ಟಾರ್ಟ್ ಮಾಡೋಣ ಅಂತ ಆ ಡೇಸಲ್ಲಿ ಸ್ಟಾರ್ಟ್ ಮಾಡೋಣ ಅಂದರೆ ಆಗಲ್ಲ. ಡಾಕ್ಟರ್ ಹೇಳಿದ್ರು ಹಣ್ಣು ತಿನ್ನಬೇಕು, ತರಕಾರಿ ತಿನ್ನೋಕ್ಕೆಲ್ಲ ತಿನ್ನಬೇಕು. ಬಟ್ ದ ಥಿಂಗ್, ಮನೆಗಳಲ್ಲಿ ಬಾಣಂತನ ಅಂತಂದರೆ ನಿಲ್ಲಿಸ್ತಾರೆ ಅಲ್ಲಿಗೆ, ಏನು ಕೊಡೋಲ್ಲ. ತರಕಾರಿ ಬೀನ್ಸ್ ತಿಂದರೆ ಶೀತ ಆಗುತ್ತೆ, ಒದ್ದೆ ತಲೆಯಲ್ಲಿ ಇನ್ನು ಹಾಲು ಕುಡಿಸಿದ್ರೆ ಶೀತ ಆಗುತ್ತೆ. ಸ್ನಾನ ಮಾಡಿದ ತಕ್ಷಣ ಹಾಲು ಕುಡಿಸೋಂಗಿಲ್ಲ, ಸ್ವಲ್ಪ ಬಸ್ಲು ಮನೇಲೇ ತೆಗೆದಿಟ್ಟು ಬರಬೇಕು, ತೆಗೆದಾಕ್ಬಿಟ್ಟು ಬರಬೇಕು, ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ. ಅದೆಲ್ಲ ಫಾಲೋ ಮಾಡಿದೆ 3 months ತನಕ. ಬಟ್ ಆ 3 monthsಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಯಿತಾ? ನಾವು ಏನು ಮಾಡೋಣ, ಶತಾವರಿ ಪೌಡರ್ ಆಯಿತು, ಕಡಲೆಕಾಯಿ ಆಯಿತು, ಸಬ್ಸಿಗೆ ಸೊಪ್ಪು ಅಂತೆ ಎಲ್ಲ ಟ್ರೈ ಮಾಡಿದೆ. ಏನು ಟ್ರೈ ಮಾಡೋದು, ನೋ ಯೂಸ್, ಹಾಲಿಲ್ಲ. 3 months ಬಾಣಂತನ ಹೇಗಿರುತ್ತೆ ಅಂತಂದರೆ, ಏನು ಕೊಡ್ತಾರೆ ಫುಡ್ಡು ನಮ್ಮ ಕಡೆ ಅಂತಂದರೆ, ರವೆ ರೊಟ್ಟಿ, ರವೆ ದೋಸೆ ಆ್ಯಂಡ್ ರವೆ ಉಪ್ಪಿಟ್ಟು, ರವೆ ಸಜ್ಜಿಗೆ, ರವೆ ಗಂಜಿ ಪ್ಲಸ್ ಅನ್ನ, ಬರೀ ಅನ್ನಕ್ಕೆ ಚೂರು ಸಾಂಬಾರು. ಅದು ಆಲ್ಮೋಸ್ಟ್ 16 days ಆದಮೇಲೆ ಸಾಂಬಾರು ಅನ್ನೋದು, ಖಾರ ಉಪ್ಪು ಅನ್ನೋದು ಕೊಡೋದು. ಅದರ 16 days ಬರೀ ಸಪ್ಪೆ ಅಂದರೆ ಸಪ್ಪೆ, ನಿಮಗೆ ಸ್ವಲ್ಪ ಉಪ್ಪು ಕೂಡ ಕೊಡೋಲ್ಲ. ದೀಸ್ ಡೇಸ್ ಈ ಥರ ಇರುತ್ತೆ. ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಫೈನ್ 3 months ತನಕ ಫಾಲೋ ಮಾಡಿದೆ. ಬಟ್ ಏನೇ ಫಾಲೋ ಮಾಡಿದ್ರು, ಏನೇ ಇದು ಮಾಡಿದ್ರು ನೋ ಮಿಲ್ಕ್ ಪ್ರೊಡಕ್ಷನ್. ಮಿಲ್ಕ್ ಅಂದರೆ ಸ್ವಲ್ಪ ಬರ್ತಾಯಿತ್ತು ಅವಳಿಗೆ, ಪೂರ್ತಿ ಅಂತ ಸ್ವಲ್ಪ ಅವಳಿಗೆ. ಬಟ್ ಅದು ಸಾಲ್ತಾ ಇರಲಿಲ್ಲ ಅಂತ ಗೊತ್ತಾಯಿತು. ಏನಾಗಿತ್ತಂದರೆ ನಮ್ಗೆ ಗೊತ್ತಿಲ್ಲ ಅದು ಮಿಲ್ಕ್ ಬರ್ತಾ ಇಲ್ಲ ಅಂತ. ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಮಿಲ್ಕ್ ಬರ್ತಾನೆ ಇರಲಿಲ್ಲ ಅಂತ ಗೊತ್ತಿರಲಿಲ್ಲ. ಅವಳು ವಾಶ್ರೂಮ್ಗೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅವಳು ಹುಟ್ಟಿದಾಗ ಇವನ್ ಡೇ ನನಗೆ ಫುಲ್ ಡೇ ನನಗೆ ಹಾಲು ಬಂದಿರುತ್ತೆ ನನಗೆ ಗೊತ್ತಾಗಿಲ್ಲ. ಓಕೆ ಫೈನ್, ಇನ್ನೊಂದು ಕುಡಿತಾ ಇದ್ದಾಳೆ ಅನ್ನೋದೆಲ್ಲ ಫೀಲ್ ಆಗ್ತಾಯಿತ್ತು. ವಾಶ್ರೂಮ್ಗೆ ಹೋಗಿಲ್ಲ, ಪೊಟ್ಟಿ ಮಾಡಿಲ್ಲ, ಏನೂ ಇಲ್ಲ. ಕರ್ಕೊಂಡೋಗಳಿಗೆ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಬಲ್ಲಿ, ಹುಟ್ಟಿದ ಪಾಪನೇ ಹೋಗಿ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ಕೊಬಂದರು, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ. ಆವಾಗಲೂ ನನಗೆ ಇಲ್ಲ ಹಾಲು ಬರ್ತಲ್ಲ, ಅದು ಜೆಲ್ ಥರ ಬರುತ್ತಲ್ಲ, ಸೊ ಆ ಜೆಲ್ ಅಲ್ವಾ ಅದಕ್ಕೆ ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇಸ್ ನಾವೇನು ಅಂದ್ಕೊಂಡ್ವಿ, ಸೊ ಇದು ಪ್ರಾಬ್ಲಮ್ ಆಗಿರ್ಬೋದು. ಫಸ್ಟ್ ಡೇ ಡಾಕ್ಟ್ರ್ ಹೇಳಿದ್ದಾರೆ ದಿನಕ್ಕೆ 2 ದಿನಕ್ಕೆ ಒಂದ್ಸಲ ಮಾಡಿದ್ರು ಪರವಾಗಿಲ್ಲ, ಈಗ ಗೊತ್ತಾಗುತ್ತೆ ಟಾಯ್ಲೆಟ್ ಅದೆಲ್ಲ ಅಂತಂತ. ನಾನು ಇಲ್ಲ ಅಂದ್ಕೊಂಡಿದ್ದೆ. ನಮಗೆ ಆಲ್ಮೋಸ್ಟ್ ಒಂದು ವೀಕ್ ತನಕ ನಂಗೆ ಹಾಲು ಬರ್ತಾ ಇಲ್ಲ ಅನ್ನೋದೇ ಗೊತ್ತಾಗಿಲ್ಲ. ನಾನು ನಾನು ದಪ್ಪ ಇದ್ದೀನಿಲ್ಲ, ಹಾಲು ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಗಳಿಗೆ. ಫೈನ್, ಹಾಲು ಬರುತ್ತೆ ಅಂತಲೇ ಅಂದ್ಕೊಂಡಿದ್ದು. ಬಟ್ ಹಾಲು ಬರ್ತಾ ಇರಲ್ಲ. ಏನು ಮಾಡು, ಫಾರ್ಮುಲಾ ಮಿಲ್ಕ್ ಡಾಕ್ಟರೇ ಹೇಳಿದ್ರು ಹಾಲು ಬಂದಿಲ್ಲ ಫಾರ್ಮುಲಾ ಮಿಲ್ಕೇ ಕೊಡಬೇಕು. ಫೈನ್, ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆಯಿತು. ನನಗೆ ರಿಲೇಷನ್ಸು, ಇಷ್ಟು ದಪ್ಪ ಇದೆಯಾ, ಹಾಲು ಬರಲ್ವಾ? ಆಫ್ಟರ್ ಬಂದೇ ಬರುತ್ತೆ. ಅದು ನಾನು ಕೇಳಿದ್ದೀನಿ ಹಿಂದೆ, ನನ್ನ ಮುಂದೆ ಹೇಳಿಲ್ಲ ಅಂದ್ರೆ ಹಿಂದೆ ಹೋಗಿ ಮಾತಾಡಿದ್ದಾರೆ. ನಮ್ಮಮ್ಮ ಮಾತಾಡ್ತಾರೆ, ಅದು ಕೊಡಿ ಇದು ಕೊಡಿ ಎಲ್ಲನೂ ನಮ್ಮಮ್ಮ ಟ್ರೈ ಮಾಡಿಬಿಟ್ರು. ಏನೇ ಮಾಡಿದ್ರು ಹಾಲು ಬರ್ತಾಯಿಲ್ಲ. ಫೈನ್, ನಾನು ಹೀಗೆ ಅಂದ್ಕೊಂಡು ನಮ್ಮಮ್ಮ ಏನು ಮಾಡ್ತಾಯಿದ್ರು ಅದು ಮಾಡಿಸ್ಕೊತಾ ಇದ್ದೆ. ಒನ್ ಡೇ ನನಗೆ ಬೇಜಾರಾಯಿತು. ಅಲ್ಲ, ನಾನು ಇಷ್ಟು ದಪ್ಪ ಇದ್ದೀನಿ, ನನಗೆ ಹಾಲು ಬರ್ತಾಯಿಲ್ಲ, ಇತ್ಲ ಕಡೆ ನಾನು ಆ್ಯಕ್ಟಿವ್ ಆಗೂ ಇಲ್ಲ, ಏನು ಮಾಡೋಣ? ಈಗ ತುಂಬ ಬೇಜಾರಾಗಿ, ಇಲ್ಲ ವೆಯ್ಟ್ ಲಾಸ್ ಮಾಡೋಣ, ದಿಸ್ ದ ರೈಟ್ ಟೈಮ್ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ. ನನಗೆ ಸ್ಪೇಸ್ ಅಂತ ನಂದಾದ ಸ್ಪೇಸ್ ಇರುತ್ತೆ, ನನಗೆ ಅದ ಟೈಮಿಂಗ್ಸ್ ಇರುತ್ತೆ, ನಾನು ಯಾರಿಗೂ ಕುಕಿಂಗ್ ಮಾಡೋಂಗಿಲ್ಲ. ಜಸ್ಟ್ ಟೇಕ್ ಕೇರ್. ಅಷ್ಟು ಪಾಪು ಅಮ್ಮ ಟೇಕ್ ಕೇರ್ ಮಾಡ್ಕೊತಾರೆ. ನಂದು ಏನಾದರೂ ಫೀಡ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ, ಎಷ್ಟು ಬರುತ್ತೆ ಅಷ್ಟು ಫೀಡ್ ಮಾಡಬೇಕಾಗಿತ್ತು. ಊಟ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು, ಇದೇ ನಿದ್ದೆ ಮಾಡು, ಇದಿಷ್ಟೇ ಆಗಿ ಫೈನ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮಮ್ಮ ಬೇಡ ಅಂತಲೇ ಇದ್ದು. ಬ್ಯಾಲೆನ್ಸ್ಡ್ ಮೀಲ್ ಅಂತಂದರೆ ಕಾಳುಗಳಿರುತ್ತೆ, ಕಾಳು ತಿಂದರೆ ವಾಯು ಆಗುತ್ತೆ, ಬೇಬಿಗೆ ಗ್ಯಾಸ್ ತುಂಬಿಕೊಡುತ್ತೆ. ಬೀನ್ಸು, ತರಕಾರಿಗಳು ತಿಂದರೆ ಶೀತ ಆಗುತ್ತೆ. ಈ ಥರ ಸ್ಟಾರ್ಟ್ ಆಯಿತು ನಮ್ಮಮ್ಮದು. ನಾನು ಹಿಂಗೆ ಮಾಡಿ ಕನ್ವಿನ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ರಿಲೇಷನ್ಸ್ ಎಲ್ಲ ಅನ್ನೋರು, ಇಲ್ಲ ಅದು ಕೊಡ್ತೀಯಾ, ಕೊಡಬೇಡ, ಶೀತ ಆಗಲ್ಲ ಪಾಪಿಗೆ,
ಈ ಥರ ಎಲ್ಲ ಮಾತುಗಳು ಬರ್ತಾಯಿತ್ತು. ನನ್ನ ಮಮ್ಮಗೆ ಎಲ್ಲಿ ಏನಕ್ಕೂ ತಲೆ ಕೆಡಿಸ್ಕೊಂಬೇಡ ನೀವು ದಯವಿಟ್ಟು ನನಗೇನು ಬೇಕು, ನನ್ನ ಆರೋಗ್ಯ ನೋಡ್ಕೊಂಡು. ಇನ್ನು ಬೇರೆಯವರು ಮಾತಾಡ್ತಾರೆ, ಇವತ್ತು ಮಾತಾಡ್ತಾರೆ, ನಾಳೆನೂ ಮಾತಾಡ್ತಾರೆ, ಚೆನ್ನಾಗಿದ್ದರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ. ದಯವಿಟ್ಟು ಈಗ ನನಗೆ ಹಾಲು ಬರ್ತಾಯಿಲ್ಲ ಮಾತಾಡ್ತಾ ಇದ್ದಾರೆ, ಹಾಲು ಬಂತು ಅಂದರೆ ಬಂತು, ಅದು ತಿಂದು ಬಂತ ಪರವಾಗಿಲ್ಲ ಈ ಥರ ಅಂತಾರೆ. ಏನೋ ತಲೆ ಕೆಡಿಸ್ಕೊಂಬೇಡ ಅಂತ ಸ್ಟಾರ್ಟ್ ಮಾಡಿದೆ. 1 ವೀಕಿಗೆ ನಂಬ್ತಿರೋ ಬಿಡ್ತಿರೋ ನಾನು ಬೇಬಿಗೆ ಫಾರ್ಮುಲಾ ಮಿಲ್ಕ್ ಸ್ಟಾಪ್ ಮಾಡಿದೆ. ನನಗೆ ತುಂಬ ಚೆನ್ನಾಗಿ ಹಾಲು ಬಂತು. ಬ್ಯಾಲೆನ್ಸ್ಡ್ ಮೀಲಿಂದ ಕೆಲವ್ರು ಅಂತಾರೆ ಇಲ್ಲ ಬರೀ ಎಕ್ಸ್ಪೆಕ್ಟೆಡ್ ಇದೇ ಫುಡ್ ತಿಂದರೆ ಮಾತ್ರ ಬರೋದು ಅಂತ ಇಲ್ಲ. ಬ್ಯಾಲೆನ್ಸ್ಡ್ ಮೀಲ್ ಮಾಡ್ತಂದರೆ ಖಂಡಿತ ಬಂದೇ ಬರುತ್ತೆ. ಹಾಲು ಕೂಡ ಚೆನ್ನಾಗಿ ಬಂತು. ನಾನು ವೆಯ್ಟ್ ಲಾಸ್ ಆಗೋಕ್ಕೂ ಸ್ಟಾರ್ಟ್ ಮಾಡಿದೆ. ನಾನು ಹೆಂಗೆ ಆಗಿತ್ತು ಅಂತಂದರೆ ಪಾಪು ಅಲ್ಲ, ಅವಳು ನಿದ್ದೆ ನೈಟು ಆಟ ಆಡೋಳು, ಮಾರ್ನಿಂಗ್ ಟೈಮ್ ಮಲ್ಕೊಳ್ಳೋಳು. ನಂದು ಹಾಗೆ ಆಯಿತು. ಅರೌಂಡ್ ನಾನು 12 or 1 o'clock ಮಲ್ಕೊಂತ ಹೋದರೆ ಮಾರ್ನಿಂಗ್ 10 o'clock ನಾನು ಎದ್ದೇಳ್ತಾ ಇದ್ದಿದ್ದು. ಇಬ್ಬರು ಎದ್ದೇಳ್ತಾ ಇದ್ದರೆ 10ಗೆ ಹಾಕೋದು, ನಾನೊಂದು ಪಾಪ ಎದ್ದೇಳ್ತಾ ಇದ್ದೆ. 10ಗೆ ಎದ್ದು 1 ಲೋಟ ಬಿಸಿನೀರು ಕುಡಿದು ನಾನು ವಾಕ್ ಶುರು ಮಾಡ್ತಾಯಿದ್ದೆ. ನನ್ನ ಬೇಬಿನ ಅಮ್ಮ ಹತ್ರ ಇಲ್ಲ ತಂಗಿ ಹತ್ರ ಕೊಟ್ಟು ನಾನು ವಾಕ್ ಶುರು ಮಾಡ್ತಾಯಿದ್ದೆ. ಅರೌಂಡ್ ಆ ಸ್ಪೇಸಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ ಹೇಗಿದೆ ಸ್ಪೇಸ್ ಅಂತ. ಈ ಸ್ಪೇಸಲ್ಲಿ ನಾನು ಅರೌಂಡ್ 2 kilometers ಕಂಪ್ಲೀಟ್ ಮಾಡ್ಕೊತಾ ಇದ್ದೆ ಮಾರ್ನಿಂಗೇ. ಕಂಪ್ಲೀಟ್ ಆಯಿತಾ, ಬ್ರೇಕ್ಫಾಸ್ಟಿಗೆ ಹಾಲು ತರಕಾರಿ ಏನು ತಿಂಡಿ ಇರುತ್ತೆ ಅದು. ಮಾರ್ನಿಂಗ್ ಟೈಮಲ್ಲಿ ನಾನು ತೊಗೊಳ್ತಾ ಇದ್ದು ಹಾಲು. ಆ್ಯಬ್ಯೂಸ್ಲಿ ಹಳ್ಳಿ ಅಲ್ವಾ, ನಮ್ಮ ಮನೇಲಿ ಹಾಲು ಇರ್ತಾಯಿತ್ತು, ಹಾಲು ತೊಗೊಳ್ತಾ ಇದ್ದೆ. ಬೇಕು ಅಂದಾಗ ಪನ್ನೀರ್ ಮಾಡ್ಕೊಂಬಿಡ್ತಾ ಇದ್ದೆ. ಅದೇ ಹಾಲಲ್ಲಿ ಪನ್ನೀರ್ ಮಾಡ್ಕೊಂಬಿಡ್ತಾ ಇದ್ದೆ. ಈ ಥರ ಡೇಸ್. ಒಂದೊಂದು ದಿನ ಅವ್ರು ಬಲಗ್ತಾ ಇರಲಿಲ್ಲ, ನನ್ನ ಸ್ಟೆಪ್ಸ್ಕೊಂಡು ಕಡಿಮೆ ಕೌಂಟ್ ಆಗ್ತಾ ಇರಲಿಲ್ಲ. ಎಂಡ್ ಆಫ್ ದ ಡೇ ನನಗೆ 10,000 ಇಲ್ಲಾಂದರೆ ಸಮಥಿಂಗ್ ವೆಯ್ಟ್ ನಂದು ಹೇರ್ ಅಷ್ಟು ಕಂಪ್ಲೀಟ್ ಆಗಬೇಕಲ್ಲ, ಸ್ಟೆಪ್ಸು ಆಗ್ತಾ ಇರಲಿಲ್ಲ. ಅವಳು ಮಲಗಿಸಿ 11 ಗಂಟೆ ಆದರೂ ನಾನು ವಾಕ್ ಮಾಡ್ತಾಯಿದ್ದೆ. ಎಲ್ಲ ಮಲಗಿದ್ರು ಕೂಡ ನಾನು ವಾಕ್ ಮಾಡ್ತಾಯಿದ್ದೆ. ನಾನು ಅಕ್ಕಪಕ್ಕ ನಮ್ಮ ಅತ್ತೆ ಮಗಳೆಲ್ಲ ಕೇಳ್ತಾಯಿದ್ರು, ಅಕ್ಕ ಸೌಂಡ್ ನಡೀತಾ ಇದ್ದಿದ್ದು ನೀವೇ, ಲೈಕ್ ತೊಟ್ಟಿ ಮನೆ ಭಾಗ ಆಗಿರುತ್ತಲ್ವಾ. ಸೊ ನಾನು ವಾಕ್ ಮಾಡಿದ್ರು ಏನೇ ಮಾತಾಡೋದು ಕೇಳಿಸುತ್ತೆ. ಸೊ ವಾಕ್ ಮಾಡಿ ನೀವು ಅಷ್ಟೊತ್ತಲ್ಲಿ ವಾಕ್ ಮಾಡ್ತೀರ, ಹಾಗೆ ಮಾಡಬೇಡಿ ಅಂತೆಲ್ಲ ಹೇಳ್ತಾರೆ. ನಾನು ವಾಕ್ ಮಾಡ್ತಾಯಿದ್ದೆ. ನನಗೆ ಥಿಂಗ್ ನಾನು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಲೇಬೇಕು ಅಂತ. ಸೊ ನೈಟೇ ನಾನು ಡಿಸೈಡ್ ಮಾಡ್ಕೊಬಿಡ್ತಿದ್ದೆ ನಾಳೆ ಏನು ತಿನ್ನಬೇಕು ಅಂತ. ಸೊ ಅದೇ ಥರ ಫಾಲೋ ಮಾಡ್ಕೊಬಂದೆ. ಈ ರೈಸ್ ನನಗೆ 1 kg ವೆಯ್ಟ್ ಲಾಸ್ ಆಗ್ತಾ 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 ನನಗೆ ಮೋಟಿವೇಟ್ ಆಗ್ತಾಯಿತ್ತು. 1 kg ಇನ್ಕ್ರೀಸ್ ಆಯಿತಾ, ಫೈನ್, ನೆಕ್ಸ್ಟ್ ವೀಕ್ ವೆಯ್ಟ್ ಲಾಸ್ ಆಗುತ್ತೆ, ಈ ಥರ ಮೈಂಡ್ಸೆಟ್ ಇಟ್ಕೊಬಿಡ್ತಿದ್ದೆ. ಪರವಾಗಿಲ್ಲ. ಆ ವೀಕ್ ನಾನು ಏನು ತಪ್ಪು ಮಾಡಿದ್ದೆ ಅನ್ನೋ ನಾನು ಯೋಚನೆ ಮಾಡ್ತಾಯಿದ್ದೆ. ಇಲ್ಲ, ನಾನು ವಾಕ್ ಬಿಟ್ಟಿದ್ದೆ, ಪ್ಲಸ್ ಊಟ ತಿಂಡಿ ಸ್ವಲ್ಪ ವೇರಿಯೇಷನ್ ಆಯಿತು. ಇಲ್ಲ ರಿಲೇಷನ್ಸ್ ಬರ್ತಾಯಿದ್ರು, ಸಂಡಿಗೆ ಹಪ್ಪಳ, ಕಾಫಿ ಟೀ ಜಾಸ್ತಿ ಆಗೋದು, ಇಲ್ಲ ಬ್ರೆಡ್ ತೊಗೊಬರ್ತಾಯಿದ್ರು. ಇದೆಲ್ಲ ಖಾಲಿ ಆಗಬೇಕು, ತಿನ್ನಬೇಕಲ್ಲ. ಸೊ ಈ ಥರ ಯೋಚನೆ ಮಾಡಿ ಥಿಂಕ್ ಮಾಡ್ತಾಯಿದ್ದೆ. ಜರ್ನಿ ಸ್ಟಾರ್ಟ್ ಆಯಿತು. 6 months ತನಕ ನನ್ನ ಮಗಳು 6 months ಆದಾಗ ನಾನು 92, 93 ಬಂದೆ. ಆಲ್ಮೋಸ್ಟ್ 10 kg, ಸೊ 20 kg ರಿಡ್ಯೂಸ್ ಆಗೋದೆ ಆ 20 days, ಆ 3 months ಅಲ್ಲೇ. 20 kg ಯಾಕೆ ರಿಡ್ಯೂಸ್ ಆದೆ ಅಂತಂದರೆ ಓವರ್ ಫ್ಯಾಕ್ಟ್ ಇರುತ್ತಲ್ಲ, ಸೊ ಒಂದೇ ಸಲ ರಿಡ್ಯೂಸ್ ಆಯಿತು ಅದು. ಸೊ 94 ಮೇ ಬಿ 94 ಅನಿಸುತ್ತೆ, 94 ಬಂದೆ. ಆಗ ಬಟ್ಟೆ ಎಲ್ಲ ಲೂಸ್ ಆಯಿತು. ಬೇರೆ ಬಟ್ಟೆ ತೊಗೊಂಡ್ರು. XXL ಇತ್ತು ಬಾಪು ಊಟದಾಗ. XXL XLಗೆ ಬಂದೆ. ಫೈನ್, ಇವಾಗ ಸ್ವಲ್ಪ ನೋಡಂಗಿದ್ದೀನಿ. ಇಷ್ಟು ದಪ್ಪ ಇರ್ತಾಯಿತ್ತು ಫೇಸು, ಇವಾಗ ನೋಡಂಗಿದ್ದೀನಿ ಅನಿಸ್ತಾಯಿತ್ತು. ಅದಾದ ನಂತರ ಶುರು ಮಾಡಿದೆ. ಮತ್ತೆ ನಾನು ಬಿಡಲಿಲ್ಲ, ಇಲ್ಲ ಮಾಡೋಣ ಅಂತಂತ. ಸೇಮ್ ನನ್ನ ಮಗಳು 6 monthsಲ್ಲಿ ಏನು ಡ್ರೆಸ್ ಹಾಕಿದ್ದೆ ಅದೇ ಡ್ರೆಸ್ಸು ನನ್ನ ಮಗಳು ಫಂಕ್ಷನ್ ಇತ್ತು, ಹಿಂದಿನ ದಿನ ಹಾಕಿ ನೋಡಿದೆ ಫಂಕ್ಷನ್ ಇತ್ತು ಅಂತ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಆ 3 monthsಗೆ. ನಾನೇ ಅಲ್ಲ ಅನ್ನೋ ಥರ ಆಗಿತ್ತು. ಹಾಕ್ತೀನಿ ಫೋಟೋಸು, ಈ ಫೋಟೋಗೂ ಎಷ್ಟು ಅಂತ ಡಿಫ್ರೆನ್ಸ್ ನಿಮಗೆ ನೋಡ್ಬೋದು. ಸೊ 3 monthsಲ್ಲಿ ಆ ಥರ ಆಯಿತು. ವಾವ್, ಚೆನ್ನಾಗಿದೆ. ಸೊ ಫಂಕ್ಷನ್ಗೆ ಬಂದಾಗ್ಲೂ ಎಲ್ಲರೂ ಕೇಳೋರು, ಇದು ಇಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ನೀನೇನಾಯಿತು, ಇಲ್ಲ ಪೌಡರ್ ತೊಗೊಂಡ ಏನು ಅಂತಂತ. ಹಾಗೆ ಅದ್ರ ಜೊತೆಗೆ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಹೋಗಿದ್ಲು. ಅವಳು ಹುಟ್ಟಿದಾಗಿನ ಫೋಟೋ ಹೇಗಿದ್ಲೋ, ಲೈಕ್ ಈಗ 9 monthsಗೆ ಈ ಥರ ಬೆಳವಣಿಗೆ. ಇನ್ನು ಹುಟ್ಟಿದಾಗ ನೋಡಿರೋರು ಆಲ್ಮೋಸ್ಟ್ 9 months ಆದಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ಬೇಬಿ ಏನಾದ್ರು ಚೇಂಜ್ ಮಾಡಿಬಿಟ್ರಾ ಅಂತಲೇ ಕೇಳಿದ್ರು. ನಮ್ಮ ಮಾವ ರೇಗಿಸ್ತಾ ಇರ್ತೀವಿ, ಇವತ್ತಿಗೂ ರೇಗಿಸ್ತಾ ಇದ್ದಾರೆ, ನಿನ್ನ ಬೇಬಿ ಚೇಂಜ್ ಮಾಡ್ಕೊಬಿಟ್ಟಿದ್ಯಾ ನೀನು, ಅವಾಗಲೇ ಒಂಥರ ಇದ್ಲು, ಇವಾಗಲೇ ಒಂಥರ ಇದ್ಲು ಅಂತ. ಸೊ ನನ್ನ ಜರ್ನಿ ಹಾಗೇ ಸ್ಟಾರ್ಟ್ ಆಯಿತು. ನಾನು ಯಾವತ್ತೂ ಡಿಮೋಟಿವೇಟ್ ಆಗಲಿಲ್ಲ. ಆಯಿತಾ, ಫೈನ್, ನಾನು ಒಂದಿನ ಫ್ರೂಟ್ಸ್ ತಿಂದೆ, ಇಲ್ಲ ಸ್ವೀಟ್ಸ್ ತಿನ್ನ, ಫೈನ್, ನಂಗೆ ಬೇಕಿತ್ತು ನಾನು ತಿಂದೆ. ಸೊ ಸ್ವೀಟ್ಸ್ ತಿಂದೆ ಅಂತ 1 week ತನಕ ನಾನು ಅದ್ರ ಬಗ್ಗೆನೇ ಕೊರಗಂಗಿರಲಿಲ್ಲ. ಅವತ್ತು ತಿಂದೆ, ಫೈನ್.
ಅದರ ನೆಕ್ಸ್ಟ್ 1 ವೀಕ್ನಲ್ಲಿ ವೆಯ್ಟ್ ಚೆಕ್ ಮಾಡ್ತಾರಲ್ಲ ಸ್ವೀಟ್ ತಿಂದಾದ್ಮೇಲೆ ಗೊತ್ತು ವೇರಿಯೇಷನ್ ಆಗೇ ಆಗುತ್ತೆ. ಸೊ ವೆಯ್ಟ್ ಗೇನ್ ತೋರಿಸ್ತು ಅಂತಂದರೆ ಡಿಮೋಟಿವ್ ಆಗೇ ಆಗ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ. ಚೆಕ್ ಮಾಡ್ತಾರಲ್ಲ. ವೇಯಿಂಗ್ ಸ್ಕೇಲ್ ಮೇಲೆ ಯಾವತ್ತೂ ಜಾಸ್ತಿ ನಿಂತ್ಕೊಂತು ಅಂದರೆ ನಿಮಗೆ ವೆಯ್ಟ್ ಲಾಸ್ ಆಗಲ್ಲ, ನಿಮಗೆ ಸ್ಟ್ರೆಸ್ ಬಿಲ್ಡ್ ಆಗಿ ಲ್ಯಾಕ್ ಆಫ್ ಸ್ಲೀಪ್ ಆಗುತ್ತೆ. ಸೊ ವೆಯ್ಟ್ ವಿಷಯ ಮೇಲೆ ಜಾಸ್ತಿ ನಿಲ್ಬೇಡಿ, ವೀಕ್ಲಿ ಒನ್ಸ್ ಬೆಟರ್. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. 75 ಮೇಲೆ ನಿಂತ್ಕೊಂಡೆ. 75 ಬಂದಮೇಲೆ ಯಾರು ಕೇಳೋಕ್ಕೆ ಶುರು ಮಾಡಿದ್ರು, ಬೇಡ ನಿಮ್ಗೆ ಏನು ಮಾಡೋದಕ್ಕೆ ಕೊಡು, ಲೈಕ್ ಪ್ಲ್ಯಾನ್ ಕೊಡು, ನಾವು ಫಾಲೋ ಮಾಡ್ತೀವಿ. ಥಿಂಗ್ ಪರ್ಸನ್ ಟು ಪರ್ಸನ್ ಚೇಂಜ್ ಇರುತ್ತೆ ಅಂತ ಗೊತ್ತಾಗೋಗಿತ್ತು. ಆ ಸ್ಟೇಜಲ್ಲಿ ಇನ್ನೂ ಒಂದು ಫ್ಯಾಮಿಲಿ ಇನ್ಸಿಡೆಂಟ್ ಆಯಿತು. ನಾನು ಎಜುಕೇಷನ್ ಮಾಡಲೇಬೇಕು. ಒಂದು ಇನ್ಸಿಡೆಂಟು, ಆ ಇನ್ಸಿಡೆಂಟ್ ಚೇಂಜ್ ಮಾಡಿದ್ದು ನಾನು ಎಜುಕೇಷನ್ ಮಾಡಬೇಕಿಲ್ಲ, ಏನೋ ಒಂದು ಮಾಡಲೇಬೇಕು ಅಂತ. ಸೊ ಆ ಇನ್ಸಿಡೆಂಟ್ ಆದಮೇಲೆ ನನ್ನ ಅಪ್ಪ ಹೇಳಿದೆ, ಇಲ್ಲ ನಾನು ಎಜುಕೇಷನ್ ಮಾಡಬೇಕು, ಇಲ್ಲ ನಾನು ಕೆಲ್ಸಕ್ಕೆ ಹೋಗಬೇಕು, ಇಲ್ಲ ನಾನು ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಓಲ್ಡ್ ಜಾಬ್ ಇತ್ತು, ಆ ಜಾಬಿಗೆ ನನಗೆ ಕಾಲ್ ಬಂದಿತ್ತು, 30,000 ಕೊಡ್ತೀನಿ ಬಂದುಬಿಡಿ ಅಂತ. ನಾನು ಜಾಬಿಗೆ ಹೋಗ್ತೇನೆ, ಇಲ್ಲ ನಾನು ಎಜುಕೇಷನ್ ಮಾಡಬೇಕು, ಎರಡರಲ್ಲಿ ಒಂದು ಆಪ್ಷನ್ಸ್ ಅಂತ. ಅವ್ರು ಎಜುಕೇಷನ್ ಮಾಡೋಕ್ಕೆ ಫೈನ್ ಮಾಡು ಅಂತ ಇದು ಮಾಡಿದ್ರು. ಆ ಎಜುಕೇಷನ್ ಮಾಡಬೇಕು ಅಂದಾಗ್ಲೂ ಅಕ್ಕ ತಂಗಿ ಇಲ್ಲ ಬೇಡ ನೀನು ದಪ್ಪ ಇದೆಯಾ ಅಂತ ತೊಗೊಳ್ತಾ ಇದ್ದಾರೆ, ಬಟ್ ಬೇರೆಯವರು ಹಾಗೆ ಥಿಂಕ್ ಮಾಡಬೇಕಲ್ಲ, ತೊಗೊಳ್ಳಲ್ಲ, ವರ್ಕ್ ಆಗಲ್ಲ, ಇದೆಲ್ಲ ಸುಮ್ಮನೆ ದುಡ್ಡು ದಂಡ ಮಾಡ್ಕೊತೀಯ, ಲಕ್ಷ ಸುರಿಯೋದಂದ್ರೆ ಸುಮ್ಮನೆನಾ, ಬೇಡ ಅಂತ ಅಂದರು. ನಾನು ಏನಕ್ಕೂ ತಲೆಗೆಡ್ಸ್ಕೊಳ್ಳ, ಮೈಂಡಲ್ಲಿ ಇದ್ದಿದ್ದು ನಾನು ಎಜುಕೇಷನ್ ಮಾಡ್ಕೊಬೇಕು, ಇದ್ರ ಬಗ್ಗೆನೇ ಇದೇ ಫೀಲ್ಡಲ್ಲಿ ಹೋಗಬೇಕು ಅಂತ ಅಂದ್ಕೊಂಬಿಟ್ಟೆ. ನಾನು ಇಷ್ಟಪ್ಪ ಇದು ಸಣ್ಣ ಆಗಿದ್ದೀನಿ, ಬೇರೆಯವ್ರು ನನಗೆ ಒಂಚೂರು ಒಬ್ರಿಗಾರ ಹೆಲ್ಪ್ ಆಗಲಿ ಸಾಕು ನನಗೆ, ಆ ಮೈಂಡೆಡ್ ಬಂದೆ. ಎಜುಕೇಷನ್ ಮಾಡ್ಬೇಕಾದ್ರೆ ಅಬೋ 1 year 8 months 10 months ನಮ್ಮ ಬೇಬಿ ನಡೀತಾ ಇದ್ದಿದ್ದು. ಅವಳು ಹೆಲ್ಪ್ ಅಂದರೆ ಅವಳು ಅರ್ಥ ಮಾಡ್ಕೊತಾ ಇದ್ಲು, ನನಗದು ತುಂಬ ಮೆಚ್ಯೂರ್ಡಾಗಿ ಲೈಕ್ ಅರ್ಥ ಮಾಡ್ಕೊಬಿಡ್ತಾ ಇದ್ದು. ನನ್ನ ಕ್ಲಾಸ್ ಇದೆ ಅಂದರೆ ಜಸ್ಟು ಆ ಫೋನು ನನಗೆ ಕಾಲಲ್ಲಿ ಇದೆ ಅಂತಂದರೆ ಅವ್ರು ಅರ್ಥ ಮಾಡ್ಕೊಳ್ಳೋಳು, ಕಾಲ್ ಇದೆ ಫೈನ್ ಆಟಾಡೋಣ ಅಂದ್ಬಿಟ್ಟು ಅವಳು ಆಟಾಡ್ಕೊತಾ ಇದ್ಲು. ನನ್ನ ಮಗಳು ಕೂಡ ತುಂಬ ಸಪೋರ್ಟ್ ಮಾಡೋಲ್ಲ ಆ ಟೈಮಲ್ಲಿ. ಆಯಿತು, ಎಕ್ಸಾಮ್ ಇತ್ತು, ಎಕ್ಸಾಮ್ ಪಾಸ್ ಮಾಡಿದೆ. ರಿಸಲ್ಟು ಗಾಡ್ ಫೀಲ್ಡ್ ನನ್ನದೇ ಫೀಲ್ಡ್ ಬೇರೆ, ಈ ಫೀಲ್ಡೇ ಬೇರೆ. ಫೈನ್ ಅಂತ ನಾನು ಆಯಿತು, ಪಾಸ್ ಕೂಡ ಅದೇ ಒಳ್ಳೆ ಪರ್ಸೆಂಟೇಜೇ ಬಂತು. ಅವರೇ ಲೈಕ್ ಅಲ್ಲೇ ನನಗೆ ಟ್ರೈನಿಂಗ್ ಕೂಡ ಆಯಿತು, ಕ್ಲೈಂಟ್ಸ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಆಯಿತು. 6 months ನನಗೆ ಒಂದು ಕ್ಲೈಂಟ್ ಇಲ್ಲ, ಇಬ್ಬರು 3 ಜನ ಕ್ಲೈಂಟ್ಸ್ ಅಷ್ಟೇ. ಏನು ಮಾಡೋಣ, ಲೈಕ್ ಫೈನ್ ಇದೇ ಸುಮ್ಮನೆ ವೇಸ್ಟ್ ಆಗುತ್ತೆ, ಅಕ್ಕ ತಂಗಿ ಹೇಳ್ದಂಗೆ ಯಾರೂ ತೊಗೊಳಲ್ಲ. ಬಟ್ ನನಗೆ ಶೈ ಇದ್ದಿದ್ದು ನನ್ನ ಫೋಟೋ ಶೇರ್ ಮಾಡೋಕ್ಕೆ ನನಗೆ ಇಷ್ಟ ಆಯ್ತಿರಲಿಲ್ಲ ಅಷ್ಟೊಂದು. ಇವಾಗಲೂ ನನ್ನ ಕ್ಲೈಂಟ್ಸ್ ತುಂಬ ಜನ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ, ಬಟ್ ಶೇರ್ ಮಾಡಲ್ಲ ಅಂದರೆ ಅವ್ರು ಒಂದೇ ಹೇಳೋದು, ಇಲ್ಲೂ ಶೇರ್ ಮಾಡೋಂಗಿಲ್ಲ ಅಂತ ಹೇಳ್ಬಿಡ್ತಾರೆ, ಶೇರ್ ಮಾಡೋಂಗಾಗಲ್ಲ. ನಾನು ನನ್ನ ಫೋಟೋ ಶೇರ್ ಮಾಡೋಕ್ಕೆ ನಂದು ಕೋಚು ಅಂತಾರ, ಅವಳು ತುಂಬ ಸಪೋರ್ಟ್, ಇಲ್ಲ ದಿವಿ ಹಾಕು ಏನೂ ಆಗಲ್ಲ, ಕಾನ್ಫಿಡೆಂಟ್ ಇಟ್ಕೊಂಡು ಹಾಕು, ಖಂಡಿತ ನಿಂದು ತುಂಬ ಟ್ರಾನ್ಸ್ಫಾರ್ಮೇಷನ್ ಇದೆ, ಹಾಗೇ ಆಗುತ್ತೆ ಅಂತಂತ ಮೋಟಿವೇಟ್ ಮಾಡಿದ್ರು. ನಾನು ವಿಡಿಯೋ ಹಾಕ್ತೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದಾದ ನಂತರ ಕ್ಲೈಂಟ್ಸ್ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲೈಂಟ್ಸ್ ರಿಸಲ್ಟ್ ಅವ್ರು 1 kg ಕಳ್ಕೊಂಡಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ನಂಗೆ ಗೊತ್ತಿಲ್ಲ, ನಾನಂತೂ ತುಂಬ ಖುಷಿ ಪಡ್ತೀನಿ. ಯಾಕೆ ಅಂತಂದರೆ ನನ್ನಿಂದ ಒಬ್ಬರು ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ ಅಂತಂದರೆ ಲೈಕ್ ಅದು ಹೆಂಗೆ ಮೋಟಿವೇಟ್ ಆಗುತ್ತೆ ಅಂದರೆ ತುಂಬ ಮೋಟಿವೇಟ್ ಆಗುತ್ತೆ. ದಿಸ್ ಡೇಸಲ್ಲಿ ದಪ್ಪ ಇದ್ದೀನಿ ಅಂತ ನಾನೇನಾದ್ರು ಥಿಂಕ್ ಮಾಡಿ ಬೇರೆಯವ್ರಿಗೆ ದಪ್ಪ ಇದೆಯಾ ಅಂತ ಏನಾದ್ರು ಹೇಳಿ ಡಿಪ್ರೆಷನ್ಗೆ ಹೋಗಿದ್ರೆ ನನ್ನ ಜೀವನ ನಾನು ಹಾಳು ಮಾಡ್ಕೊತಾ ಇದ್ದೆ, ಪ್ಲಸ್ ನನ್ನ ಜೊತೆ ನನ್ನ ಪಾಪದು ಹಾಳಾಗ್ತಾಯಿತ್ತು. ಹೌದು, ಈಗ ಡಿಪ್ರೆಷನ್ ಅಂದರೆ ಬಾಣಂತಿ ಬೇರೆ, ಓವರ್ ವೆಯ್ಟು, ಆ ಟೈಮಲ್ಲಿ ಡಿಪ್ರೆಷನ್ ಹೋಯಿತು ಅಂತಂದರೆ ಖಂಡಿತ ರಿಕವರ್ ಆಗೋದು ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ನಾನು ಮೋಟಿವೇಟ್ ಆಗಿ ತೊಗೊಂಡೆ, ಯಾರೇನೇ ಮಾತಾಡಿದ್ರು ತುಂಬ ಮೋಟಿವೇಟ್ ಆಗಿ ತೊಗೊಳ್ತಾ ಇದ್ದೆ. ಬಿಫೋರ್ ಎಜುಕೇಷನ್ PU ಅಥವಾ 10th ಲೆವೆಲಲ್ಲಿ ನನಗೆ ದಪ್ಪ ನೀನು ಅಂತಂದರೆ ಕಲ್ಲು ತೊಗೊಂಡು ಹೊಡಿತಾ ಇದ್ದೆ. ನಿಮ್ಮ ಅಪ್ಪನ ಮನೇಲಿ ಊಟ ಮಾಡ್ತಾ ಇದ್ದೀನ, ನಮ್ಮಪ್ಪ ತಂದಾಗಲೇ ಊಟ ಮಾಡ್ತಾಯಿದ್ದೆ ಅಂತ. ಒಂದು ಹುಡುಗನಿಗೆ ಅವನು ಆಟ ಆಡಬೇಕಾದ್ರೆ ದಪ್ಪ ಇದೆಯಾ ಅಂತ ಓಪನ್ ಆಗೋಗಿತ್ತು, ಆ ಥರ ಹೊಡೆದಿದ್ದೆ. ನನಗೆ ಅಂತ ಇರಲ್ಲ, ದೊಡ್ಡವರೇ ಅನ್ನಲಿ, ಎಷ್ಟೇ ಏಜ್ ಆಗಿರೋರಲ್ಲಿ, ಚಿಕ್ಕವರೇ ಅನ್ನಲಿ, ಕಲ್ಲು ತೊಗೊಂಡು ಹೊಡಿತಾ ಇದ್ದೆ. ದಪ್ಪ ಇದೆ ಅಂದರೆ ದೇವರನ್ನೇ ಕಲ್ಲು ತೊಗೊಂಡು ಹೊಡಿತಾ ಇದ್ದೆ ನಾನು. ನಿಮ್ಮ ಅಪ್ಪನ ಮನೆ ನಾನು ಊಟ ಮಾಡ್ತಾಯಿದ್ದೆ, ನಮ್ಮ ಅಪ್ಪನೇ ಯೋಚನೆ ಮಾಡಲ್ಲ ನಿಂದೇನು. ತುಂಬ ಹತ್ತಿದ್ದೀನಿ ದಪ್ಪ ಅಂದಾಗ ಲೈಕ್ ನಮಗೂ ಬೇಜಾರಾಗುತ್ತೆ. ಒಂದೊಂದು ಟೈಮಲ್ಲಿ ಅಂತಿರ್ತಾರಲ್ಲ, ನೀನು ದಪ್ಪ ಇದೆಯಾ, ಆಮೇಲೆ
ಈ ಬಸ್ಗಳಿಗೆ ಹೋದಾಗ ಎಲ್ಲ ಫಂಕ್ಷನ್ಸ್ಗೆ ಹೋದಾಗ ಹುಷಾರಾಗಿ ಚೇರ್ ಮೇಲೆ ಕೂತ್ಕೋ, ಬಸ್ಸಲ್ಲಿ ಸೀಟು ಇಮೇಜ್ ತಪ್ಪ ಇದ್ದಾರೆ ಕೂತ್ಕೊಂಡ್ಬಿಡ್ತೀರಾ. ಈ ಮಾತೆಲ್ಲ ನಾನು ಅನುಭವಿಸಿದ್ದೀನಿ. ಅದೇನು ಗೊತ್ತಾ, ಆ ಕ್ಷಣಕ್ಕೆ ನಾನು ರಿಯಾಕ್ಟ್ ಮಾಡಿಬಿಡ್ತಾ ಇದ್ದೆ. ನನಗೆ ಇವತ್ತಿಗೂ ಅಷ್ಟೇ ಯಾರು ಏನಾರು ಅಂತಾರ ತಕ್ಷಣ ರಿಯಾಕ್ಟ್ ಮಾಡೇ ಮಾಡ್ತೀನಿ. ನನಗೆ ನನಗೆ ಇಟ್ಕೊಳ್ಬೇಕು ಆ ಮಾತನ್ನು ಸಹಿಸ್ಕೊಬೇಕು ಅನ್ನೋದಿಲ್ಲ. ಯಾಕೆ ನಾನು ಬೇರೆಯವ್ರ ಮನೆ ನಾನು ಇರಬೇಕಾಗಿಲ್ಲ, ಅವರಿಂದ ಈ ಮಾತುಗಳು ನಂಗೆ ಬೇಕಾಗೂ ಇಲ್ಲ. ಒಳ್ಳೇದು ಹೇಳಿದ್ರಾ ಖಂಡಿತ ತೊಗೊಳ್ತೀನಿ, ಕೆಟ್ಟದ್ದು ಹೇಳಿದ್ರಾ ಖಂಡಿತ ಅಲ್ಲೇ ರಿಪ್ಲೈ ಬರುತ್ತೆ ನನ್ನ ಹತ್ರ. ನಾನು ಆ ಮೈಂಡೆಡೇ ಇದ್ದಿದ್ದು. ಲೈಕ್ ದಪ್ಪ ಬ್ಯಾಡ್ ವರ್ಡ್ಸಲ್ಲೇ ಬೈತಿದ್ದೆ ನಾನು. ನಾನು ದಪ್ಪ ಆಯಿತು ನಿನಗೆ ಏನು, ನಿನ್ನ ಮನೆಗೆ ಬರಬೇಕಿತ್ತಾ, ಈ ಥರ ತುಂಬ ಇದೆ. ಈ ದಪ್ಪ ಅನ್ನೋದು ಹೆಂಗೆ ಅಂದರೆ ವರನೂ ಇರುತ್ತೆ ಶಾಪನೂ ಇರುತ್ತೆ. ನನ್ನ ಪಾಲಿಗೆ ಎರಡೂ ಆಗೋಗಿತ್ತು. ಬಿಫೋರ್ ನಾನು ಕೋಚ್ ಆಗೋಕ್ಕೂ ಮುಂಚೆ ಅದು ಶಾಪನೇ ಅಂತಲೇ ಅನ್ಕೊಬಿಟ್ಟಿದ್ದೆ. ನನ್ನ ಅಮ್ಮಗೂ ಬೈತಾ ಇದ್ದೆ, ನೀ ದಪ್ಪ ಇರೋದಕ್ಕೆ ನಾನು ದಪ್ಪ ಇದ್ದೀನಿ, ಲೈಕ್ ನಿನ್ನಿಂದ ನಾನು ದಪ್ಪ ಇದ್ದೀನಿ ಅಂತ. ದೀಸ್ ಡೇಸ್ ನಾನು ಹೆಂಗೆ ಅಂತಂದರೆ ಆಯ್ತು ಹೆಲ್ತ್ ಕೋಚ್ ಆಗಿ ನನ್ನ ಕ್ಲೈಂಟ್ಸ್ ಪ್ರಾಬ್ಲಮ್ನ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದಪ್ಪ ಅನ್ನೋದು ನಮಗೆ ಹೊರವಾಗಿರುತ್ತೆ, ಒಂದೊಂದು ಟೈಮಲ್ಲಿ ಶಾಪು ಆಗಿರುತ್ತೆ. ನಾವು ಹೇಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ. ನಾನು ಈಸಿಯಾಗಿ ತೊಗೊಳೋಲ್ಲ, ವೆಯ್ಟ್ ಲಾಸ್ ಆಗ್ಬೋದು ಕಾಮನ್ ಅಂದ್ಕೊಂಡ್ರೆ ಫೈನ್, ಆರಾಮಾಗ್ಬೋದು. ಬಟ್ ನಾನು ದಪ್ಪ ಇದ್ದೀನಿ ಅದು ಡಿಪ್ರೆಷನ್ ಆಗೋಯ್ತು ಅಂತಂದರೆ ನೀವು ಇನ್ನೇ ಆದ್ರೂ ನೀವು ಸಣ್ಣ ಆಗೋಕ್ಕಾಗೋದಿಲ್ಲ. ನನಗೊಂದು ಕ್ಲೈಂಟ್ ಇದ್ದರು, ಆ ಸ್ಟೋರಿ ನಾನು ಮುಂದೆ ಶೇರ್ ಮಾಡ್ತೀನಿ. ಅವ್ರು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅಂತ, ಮದುವೆ ಆಗಿ ಅವ್ರು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಅಂತ ಶೇರ್ ಮಾಡ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಇದು ನನ್ನ ಜರ್ನಿ ಆಗಿತ್ತು. ದಯವಿಟ್ಟು ದಪ್ಪ ಇರೋರನ್ನ ಅಂಗ್ಸೋಕೆ ಹೋಗ್ಬೇಡಿ. ಅಂಗಿಸ್ತು ಅಂತಂದರೆ ನಾವು ತಡ್ಕೊಳ್ಳೋ ತನಕ ತಡ್ಕೊಳ್ತೀವಿ, ಒಂದು ಟೈಮಲ್ಲಿ ನಾವು ತಿರುಗಿ ಬಿದ್ದೇ ಬೆಳಿತೀವಿ. ಸೀರಿಯಸ್ಸಾಗಿ ನಾನು ಆನ್ ಸ್ಪಾಟ್ ನಾನು ನಂತರ ಯಾರು ಸಿಗ್ಬಿಡ್ತು ಅಂದರೆ ಜನ್ಮ ಜಾಲಾಡಿಸ್ತಾರೆ ನಿಮಗೆ ದಪ್ಪ ಅಂತ ಹೇಳ್ಬಿಟ್ರೆ ಖಂಡಿತ. ಸೊ ಇಷ್ಟ ಆಗಿತ್ತು ನನ್ನ ಜರ್ನಿ. ನೀವು ಸ್ಟಾರ್ಟ್ ಮಾಡಬೇಕಾ, ಬೇಗ DM ಮಾಡಿ ಇನ್ಸ್ಟಾಗಲ್ಲಿ ಫಿಟ್ ವಿದ್ದೀವಿ ಇನ್ಸ್ಟಾ ಪೇಜ್ ಫಾಲೋ ಮಾಡಿ. ಪ್ಲ್ಯಾನ್ಸ್ ಬೇಕು ಅಂದರೆ ವಾಟ್ಸಪ್ ಮಾಡಿ. ಸೊ ಹೆಲ್ದಿ ಡಯಟ್ ಪ್ಲ್ಯಾನ್ಸು ಪ್ಲಸ್ ಪೇಯ್ಡ್ ಪ್ಲ್ಯಾನ್ಸ್, ಓಕೆನಾ. ಸೊ ಆರಾಮಾಗಿ ಕಂಪ್ಲೀಟ್ ಮನೆ ಊಟ, ಇಡ್ಲಿ ಚಪಾತಿ ದೋಸೆ ಇದೇ ಇರುತ್ತೆ ಪ್ಲ್ಯಾನಲ್ಲಿ, ಬೇರೆ ಏನಿರಲ್ಲ. ಆ್ಯಸ್ ಯೂಶ್ವಲ್ ಪ್ಲ್ಯಾನ್ ಫಾಲೋ ಮಾಡಿ ಆರಾಮಾಗಿ ವೆಯ್ಟ್ ಲಾಸ್ ಆಗಿ. ದಯವಿಟ್ಟು ಆ ಪೌಡರ್ ಈ ಪೌಡರ್ ಅಂತ ಕುಡಿಯೋಕ್ಕೆ ಹೋಗಬೇಡಿ. ನಾನು ಕುಡಿಯೋಕ್ಕೆ ಹೋಗಿಲ್ಲ, ಕುಡಿಯೋಕ್ಕೆ ಟ್ರೈ ಮಾಡೋಣ ಅಂದ್ರೂ ಒಂದು ದಿನ ಕುಡಿಬೋದು ಅಷ್ಟೇ. ಜೀರಿಗೆ ನೀರು ಅದೇನೋ ಪೌಡ್ರಂತೆ, ಚಕ್ಕೆ ನೀರಂತೆ, ಒಂದಿನ. ಅದಾದ ನಂತರ ಆ ಪೌಡ್ರ್ ಏನಿರುತ್ತೆ ಅದು ಹಂಗೆ ಫ್ರಿಜ್ಜಲ್ಲಿ ಸ್ಟೋರೇಜ್ ಆಗುತ್ತೆ. ನೀವು ನೀವು ಆರಾಮಾಗಿ ಊಟ ತಿಂಡಿ ಮಾಡ್ಕೊತೀರ. ಏನೇ ಮಾಡಬೇಕು ಅಂದರೂ ವೇ ಕರೆಕ್ಟ್ ವೇಲಿ ಮಾಡ್ತು ಅಂದರೆ ಖಂಡಿತ ರಿಸಲ್ಟ್ ತೊಗೊಬೋದು. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.